ಗಾಯ್ಸ್ ಅಂದ್ರೆ ಶರಾವತಿ ಪಂಪ್ ಸ್ಟೋರೇಜ್ ಬಗ್ಗೆ ಒಂದ್ ಎರಡು ಮಾತಾಡೋಕೆ ಇಷ್ಟಪಡ್ತೇನೆ. ಅದಲ್ಲದೆ ನಾಳೆ ಶರಾವತಿ ಪಂಪ್ ಸ್ಟೋರೇಜ್ ವಿರುದ್ಧ ಬೃಹತ್ ಪ್ರತಿಭಟನೆ ಇದೆ ನಮ್ಮ ಸೆಂಟ್ ಆಂಥೋನಿ ಮೈದಾನ ಹೊನ್ನಾವರದಲ್ಲಿ. ಬೆಳಿಗ್ಗೆ 11 ಗಂಟೆ ಸುಮಾರು ಇರ್ತದೆ ಗೈಸ್. ಆದಷ್ಟು ಜಾಸ್ತಿ ಜನ ಪಾಲ್ಗೊಳ್ಳಿ, ಸಪೋರ್ಟ್ ಮಾಡಿ, ಅಷ್ಟು ಪಂಪ್ ಸ್ಟೋರೇಜ್ ವಿರುದ್ಧ ಹೋರಾಟ ಮಾಡುವ. ಯಾವ್ಯಾವ್ದು ಪ್ರಾಜೆಕ್ಟ್ ತಗೋಬರ್ತಿರೋ ನಮ್ಮ ಉತ್ತರ ಕರ್ನಾಟಕಕ್ಕೆ ಯೂಸ್ ಆಗುವುದೇ ಇರುವಂತದ್ದು. ನಮ್ಗೆ ಯೂಸ್ ಆಗೋದಂಥದ್ದು ಬೇಕಂದ್ರೆ ಯಾವ್ದು ಇಲ್ಲ. ಅದಲ್ಲದೆ ಅದರಿಂದ ನಮ್ಗೆ ಏನು ಯೂಸ್ ಇಲ್ಲ, ಬಟ್ ನಮ್ಮ ಕಾಡಾಗ್ಬೋದು ಎಲ್ಲಾನು ತೊಂದ್ರೆನೆ. ಅದ್ರ ಬಗ್ಗೆ ಒಂದೆರಡು ಮಾತಾಡ್ಬೇಕು ಇಷ್ಟಪಡ್ತೇನೆ ಗೈಸ್. ಇದು ಸುಮಾರು 2000 ಮೆಗಾವ್ಯಾಟ್ ಸಾಮರ್ಥ್ಯ ಬೃಹತ್ ಪ್ರಾಜೆಕ್ಟ್ ಆಗಿದೆ ಗೈಸ್ ಇದು. ಅದು ನಮಗೆ ಏನು ಯೂಸ್ ಇಲ್ಲ, ಆದ್ರೂ ಯಾಕೆ ತರ್ತಾರೋ ಏನೋ ಗೊತ್ತಿಲ್ಲ. ಮತ್ತಲ್ದೆ ಪರಿಸರ ನಮ್ ನಾಶ ಆಗ್ಬೋದು. 16,000 ಅಥವಾ 20,000 ಮರಗಳನ್ನ ಕಡಿತಾರೆ ಇವರು. ಅದಲ್ಲದೆ 200 ಎಕರೆ ಅಥವಾ 400 ಎಕರೆ ಕಾಡ್ ನಾಶ ಆಗುವ ಸಾಧ್ಯತೆ ಇದೆ. ಈ ಸುಮಾರು 10,500 ಕೋಟಿ ಪ್ರಾಜೆಕ್ಟ್ ಆಗಿದೆ ಗೈಸ್. ಏನಿದು, ನಮ್ಗಂತೂ ಏನಂತಾನೆ ಗೊತ್ತಾಗ್ತಿಲ್ಲ. ನಮ್ಗೆ ಈ ಪಂಪಡ್ ಯೋಜನೆ ಬೇಡ ಆಗಿತ್ತು. ಸುಮ್ನೆ ಕಾಡ್ ನಾಶ ಆಗ್ಬೋದು, ಎಲ್ಲಾನು ಜನರಿಗೆ ತೊಂದ್ರೆ ಅಥವಾ ಪ್ರಾಣಿಗಳಿಗಾಗ್ಬೋದು, ಎಲ್ಲರಿಗೂ ತೊಂದ್ರೆನೆ. ಏನ್ ಮಾಡೋದು? ಅದಲ್ಲದೆ ನಮ್ ಪ್ರಾಣಿ ಸಂಕುಲ ಅಂದ್ರೆ ಸಿಂಹಬಲದ ಸಿಂಗಳಿಕೆ ಇದೆ ಗೈಸ್. ಅದಂತೂ ಅಪರೂಪದ ಪ್ರಾಣಿ ಅಂತಾನೆ ಹೇಳ್ಬೋದು. ವಿಶ್ವದಲ್ಲಿ ಒಂದು 2,000 4,000 ಇರ್ಬೋದು. ಅದನ್ನು ಕಾಡ್ ನಾಶ ಮಾಡ್ರೆ ಪಾಪ ಅದ್ರ ಗತಿ ಏನಾಗ್ಬೋದು? ರೋಡೆಲ್ಲ ದಾಟ್ಲಿಕ್ಕೆ ರೋಡ ಬಿಟ್ರೆ ಕಷ್ಟ ಆಗ್ತದೆ ಗೈಸ್. ಈ ಪ್ರಾಜೆಕ್ಟ್ ನಮ್ಗೆ ಏನು ಯೂಸ್ ಇಲ್ಲ ನಮ್ಮ ಉತ್ತರ ಕನ್ನಡಕ್ಕೆ, ಅಷ್ಟು ಹೇಳೋಕ್ ಇಷ್ಟಪಡ್ತೇನೆ. ನಮ್ಮ ಕಾಡಾಗ್ಬೋದು, ಅದು ಬೇರೆ ನಿತ್ಯ ಹರಿದ್ವರ್ಣ ಕಾಡು ಗಾಯ್ಸ್. ಸಿಂಗಳಿಕೆ ಬಗ್ಗೆ ಹೇಳ್ಬೇಕಂದ್ರೆ ಶಿವಂತರ ಬಾಲ ದೊಡ್ಡಿರ್ತದೆ ಗೈಸ್, ಅದಕ್ಕಾಗಿ ಸಿಂಹಬಾಲದ ಸಿಂಗಳಿಕೆ ಅಂತ ಕರೀತಾರೆ ಗಾಯ್ಸ್. ಈ ತರ ಕಾಡೆಲ್ಲ ಕಡಿದ್ರೆ ಅದಕ್ಕೆ ವಾಸಿಸಕ್ಕೆಲ್ಲ ಕಷ್ಟ ಆಗ್ತದೆ. ರೋಡ್ ಮಾಡ್ರೆ ರೋಡ್ ದಾಟೋದಾಗ್ಲಿ, ಈ ತರ ಯಾವ್ದೇ ತೊಂದ್ರೆ ಆಗ್ಬೋದು ಗೈಸ್ ಅದಕ್ಕೆ. ಅದಲ್ಲದೆ ನಮ್ಮ ಇಡೀ ವಿಶ್ವದಲ್ಲಿ ಒಂದ್ 2,000 4,000 ಅಷ್ಟೇ ಸಿಂಗಳಿಕೆ ಇರ್ಬೋದು. ಆಮೇಲೆ ಹೇಳ್ಬೇಕಂದ್ರೆ ನಮ್ಮ ಕರ್ನಾಟಕ, ಕೇರಳ, ತಮಿಳ್ನಾಡು ಈ ಕಡೆ ಕಂಡು ಬರ್ತದೆ, ಮತ್ ಯಾವ ಕಡೆ ಇಲ್ಲ ಗೈಸ್ ಜಾಸ್ತಿ. ಬಟ್ ಇದೆಲ್ಲ ಮಾಡೋದ್ರಿಂದ ಅದಕ್ಕೆ ಸಿಕ್ಕಾಪಟ್ಟೆ ತೊಂದ್ರೆ ಆಗ್ತದೆ. ಈ ಪಂಪ್ಡ್ ಸ್ಟೋರೇಜ್ ಯೋಜನೆಗೆ ಊರಿನ ಆಗ್ಲಿ ಸ್ಥಳೀಯರಾಗ್ಲಿ ಅಥವಾ ಎಲ್ಲರದ್ದು ವಿರೋಧ ಇದೆ ಗೈಸ್. ಈ ವಿರೋಧದ ಮಧ್ಯೆ ಈ ಯೋಜನೆ ಆಗ್ತದ ಏನೋ ಗೊತ್ತಿಲ್ಲ, ಆದ್ರೂ ಕಷ್ಟನೇ. ಏನ್ ಮಾಡ್ಲಿಕ್ಕೆ ಬರ್ತದೆ? ಏನೇನ್ ಪ್ರಾಜೆಕ್ಟ್ ತರ್ತರೋ ಈ ಗೌರ್ಮೆಂಟ್ ದೇವರಿಗೆ ಗೊತ್ತು. ಸೆಂಟ್ರಲ್ ಗೌರ್ಮೆಂಟ್ ಇಂದ ಸ್ಟಾಪ್ ಆಗಿದೆ ಅನಿಸ್ತದೆ, ನೋಡುವ ಏನಾಗ್ತದ ಅಂತ ಗಾಯ್ಸ್. ಆದಷ್ಟು ನಾಳೆ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಿ, ಇಷ್ಟು ಹೇಳಕ್ ಇಷ್ಟಪಡ್ತೇನೆ ಗಾಯ್ಸ್. ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್. ಹಿಂಗೆ ಸಪೋರ್ಟ್ ಮಾಡ್ತಾರೆ. ನನ್ನ ಯೂಟ್ಯೂಬ್ ಚಾನೆಲ್ ದಿ ಮೋಟೋ ಕೀಪರ್ ಅಂತ ಇದೆ. ನಿಮ್ ಸಪೋರ್ಟ್ ಯಾವಾಗ್ಲೂ ಹಿಂಗೆ ಇರ್ಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ತೆ.